ಹಾಯ್ ನಮಸ್ಕಾರ. ನಾನು ಪವಿತ್ರ ಭಾಗವತ್. ಹಳ್ಳಿ ಕಿಚನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಡಿಫ್ರೆಂಟ್ ಆದ ಹಾಲು ಬಾಯಿಯನ್ನು ಮಾಡೋದನ್ನು ತೋರಿಸ್ತಾ ಇದ್ದೆ. ಅದಕ್ಕೋಸ್ಕರ ನಾನಿಲ್ಲಿ ಮಿಕ್ಸಿ ಜಾರಿಗೆ ಒಂದು ಕಾಯನ್ನು ಪೂರ ಹೆರೆದು ಮಿಕ್ಸಿ ಜಾರಲ್ಲಿ ಹಾಯ್ಕೊತಾ ಇದ್ದೆ. ಇದರಿಂದ ಕಾಯಿ ಹಾಲನ್ನು ತೆಕ್ಕಂಕಿತ್ತು. ಹಾಲು ಬಾಯಿ ಅಂದರೆ ಕಾಯಿ ಹಾಲು ಅಥವಾ ಹಾಲು ಯಾವುದಾದ್ರೂ ಒಂದನ್ನು ನಾವು ಉಪಯೋಗಿಸ್ಕೆಯ. ನಾನು ಕಾಯಿ ಹಾಲನ್ನು ಉಪಯೋಗಿಸಿ ಮಾಡ್ತಾಯಿದ್ದೆ. ತೆಂಗಿನಕಾಯಿ ಇಲ್ಲ ಅಂತಿದ್ದರೆ ದನದ ಹಾಲಲ್ಲಾದರೂ ಮಾಡ್ಕೊಳ್ಲಕ್ಕು. ಬೇಕಾದಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ಹರ್ಕೊಂಡಿದ್ದೆ. ಒಂದು ಸಲ ಕಾಯಿ ಹಾಲನ್ನು ತೆಕ್ಕೊಂಡು ಮತ್ತು ಪುನಃ ಮಿಕ್ಸಿ ಜಾರಿಗೆ ಅದೇ ಜೊಟ್ಟಿನ ಹಾಕಿ ಮತ್ತೆ ನೀರನ್ನು ಹಾಕಿ ಮತ್ತೊಂದು ಸಲ ಹಿಂಡ್ಕೊತಾ ಇದ್ದೆ. 2.5 ಇಂದ 3 ಲೋಟ ಹಾಪುರವರೆಗೆ ಕಾಯಿ ಹಾಲನ್ನು ಹಿಂಡ್ಕೊಂಡಿದ್ದೆ. ಸ್ವಲ್ಪ ಜಾಸ್ತಿನೇ ಆಯಿತು. 2-2.25 ಲೋಟ ಇದ್ದರೆ ಸಾಕು. ನಾನಿಲ್ಲಿ 1 ಲೋಟ ಸಾಬಕ್ಕಿಯನ್ನು ನೆನೆಸಿ ಇಟ್ಕೊಂಡಿದ್ದೆ. ಕೆಲವರು ಇದಕ್ಕೆ ಸಾಬುದಾನ ಅಂತಲೂ ಹೇಳ್ತರು. ರಾತ್ರಿ ಇಡೀ ನೆನೆಸ್ಕೊಂಡಿದ್ದೆ. ಒಂದು ದಿವಸ ರಾತ್ರಿ ನೆನೆಸಿ ಇಟ್ಕೊಂಡಿದ್ದೆ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಇದಕ್ಕೆ ಕಾಯಿ ಹಾಲನ್ನೇ ಸೇರಿಸ್ಕೊಂಡು ನುಣ್ಣಗೆ ಹರ್ಕಂತೆ. ದಿಢೀರಾಗಿ ಮಾಡ್ಕೊಳಕ್ಕೆ ನೆನೆಸೋಕ್ಕೆಲ್ಲ ಪುರ್ಸೊತ್ತಿಲ್ಲ ಅಂತಿದ್ರೆ ನೀವು ಸಾಬಕ್ಕಿಯನ್ನು ನುಣ್ಣಗೆ ಪುಡಿ ಮಾಡ್ಕೊಂಡ್ರು ಆಯ್ತು. ನಾನು ಇದನ್ನು ನೆನೆಸಿ ಇಟ್ಟ ಸಾಬಕ್ಕಿಯನ್ನು ನುಣ್ಣಗೆ ಹರ್ಕಂತೆ. ಅರಿಯೋದಕ್ಕೆ ಕಾಯಿ ಹಾಲನ್ನೇ ಹಾಕ್ಕೊಂಡು ಹರ್ಕೊತಾ ಇದ್ದೆ. ನುಣ್ಣಗೆ ಅರ್ಧಾಯಿತು. ಈಗ ಬೆಲ್ಲವನ್ನು ಹಾಕ್ಕೊತಾ ಇದ್ದೆ. 1 ಲೋಟ ಸಾಬಕ್ಕಿಗೆ 1/4 ಲೋಟ ಆಪಷ್ಟು ಬೆಲ್ಲವನ್ನು ಹಾಕ್ಕೊತಾ ಇದ್ದೆ. ಅಥವಾ ನಿಮ್ಮ ರುಚಿಗೆ ಇನ್ನೂ ಸಿಹಿಯಾಗಿ ಬೇಕಂಗಿದ್ದವರು ಮತ್ತೊಂದು 1/4 ಲೋಟ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಲಕ್ಕೆ. ಹದವಾಗಿ ಸಿಹಿ ಸಾಕಂತಿದ್ರೆ 1/4 ಲೋಟ ಹಾಕಿದರೆ ಸಾಕು. ಇದಕ್ಕೆ ನಾನು ನೀರನ್ನು ಮತ್ತೆ ಸೇರಿಸ್ತಾ ಇಲ್ಲ. ಕಾಯಿ ಹಾಲೇ ತುಂಬ ಆಯ್ತಲ್ಲ, ಹಾಗಾಗಿ ಬೆಲ್ಲವನ್ನು ಕರಗಿಸೋದಕ್ಕೂ ಕಾಯಿ ಹಾಲಲ್ಲೇ ಕರಗಿಸ್ಕಂತೆ. ತುಂಬ ನೀರು ಹಾಕಿದರೆ ನೀರಾಗಿ ಹೋದರೆ ಆಮೇಲೆ ಹಾಲು ಬಾಯಿ ಗಟ್ಟಿಯಾಗಿ ಬರ್ತಿಲ್ಲ, ಮೆತ್ತಗಾಗಿ ಹೊತ್ತು ಕಟ್ ಮಾಡೋಕ್ಕೆ ಬರ್ತಿಲ್ಲ, ಹಲ್ಲು ಹೊತ್ಕೊಂಡಂಗೆ ಆಯ್ತು. ಸರಿ ಮಾಡಿ ಬೆಲ್ಲನ ಕರಗಿಸ್ಕಂತೆ ಒಂದು ಸಲ. ಅದರೊಳಗೆ ಕಲ್ಲು ಮಣ್ಣು ಕಸ ಎಲ್ಲ ಇರುತ್ತಲ್ಲ, ಹಾಗಾಗಿ ಎಲ್ಲ ಬೆಲ್ಲ ಕರಗಿ ಆಯಿತು. ಇದನ್ನು ಬದಿಗಿಟ್ಕಂತೆ. ಅದಕ್ಕಿಂತ ಮುಂಚೆ ಸಾಬಕ್ಕೆ ನಾವು ಅರ್ದಿಟ್ಕೊಂಡಿತ್ತಲ್ಲ ಅದನ್ನು ಕಾಯಿ ಹಾಲೊಳಗೆ ಹಾಕಿ ಲಾಯ್ಕ್ ಮಾಡಿ ಕರಡ್ಕಂತೆ. ಆಮೇಲೆ ಬಿಸಿ ತಾಗಿದ್ರ ಮೇಲೆ ಆದರೆ ಮತ್ತೆ ಗಂಟಾಗಿ ಹೋಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಫಸ್ಟಿಗೆ ಒಂದು ಸಲ ಲಾಯ್ಕ್ ಮಾಡಿ ಕರಡಿ ಇಟ್ಕಂತೆ. ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದದ್ದು. ನನ್ನದೇ ಒಂದು ಆಲೋಚನೆಯಲ್ಲಿ ಮಾಡ್ತಾಯಿದ್ದೆ. ಈ ಮುಂಚೆ ಇದ್ರದ್ದು ಬಗ್ಗೆ ವಿಡಿಯೋ ಇದ್ದಿತ್ತೋ ಇಲ್ಲೋ ಯಾವುದೂ ಸಹ ನಂಗೆ ಗೊತ್ತಿಲ್ಲ. ಒಂದು ಮಾಡಿ ಕಾಣ್ಕೊಂಬಂಗಾಯಿತು. ನಾನು ಈ ವಿಡಿಯೋನ ರೆಕಾರ್ಡ್ ಮಾಡಿ ಎಡಿಟಿಂಗ್ ಮಾಡಿ ಪೋಸ್ಟ್ ಮಾಡ್ತಾಯಿದ್ದೆ. ನಾನು ಕಾಣಲೂ ಇಲ್ಲ. ಯಾರಾದರೂ ಇಷ್ಟರೊಳಗೆ ಹಾಕಿದ್ರೋ ಟ್ರೈ ಮಾಡಿದ್ರೋ ಇಲ್ಲೋ ಎಂಥದ್ದು ಸಹ ಕಾಣಲಿಲ್ಲ. ಹೆಂಗತ್ತು ಅಂದ್ಕೊಂಡು ಈ ವಿಡಿಯೋವನ್ನು ಮಾಡಿದ್ದೆ. ತುಂಬ ಲಾಯ್ಕಾಗಿ ಬಂದಿತ್ತು. ಹಾಗಾಗಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೆ. ಸಾಬಕ್ಕಿಯನ್ನೆಲ್ಲ ಲಾಯ್ಕ್ ಮಾಡಿ ಕರಡ್ಕೊಂಡಿದ್ದೆ. ಈಗ ಇದಕ್ಕೆ ಕರಗಿಸಿ ಇಟ್ಕೊಂಡ ಬೆಲ್ಲದ ನೀರನ್ನು ಸೇರಿಸ್ಕೊತಾ ಇದ್ದೆ. ಇದಕ್ಕೆ ಸಕ್ಕರೆ ಬೇಕಾದ್ರೆ ಹಾಕ್ಲಕ್ಕು, ಹಲ್ವದ ಥರ ಬೇಕಂಗಿದ್ರೆ. ಆದರೆ ಹಾಲು ಬಾಯಿ ಅಂದರೆ ಸ್ವಲ್ಪ ಬೆಲ್ಲ ಹಾಕಿ ಮಾಡಿದರೆ ಒಂಥರ ಟ್ರೆಡಿಷ್ನಲ್ ಟಚ್ ಅಲ್ಲ, ಬೆಲ್ಲ ಹಾಕಿ ಮಾಡಿದೆ ಯಾವುದೇ ಅಡುಗೆ ಆದರೂ. ಹಾಗಾಗಿ ನಾನು ಇದಕ್ಕೆ ಬೆಲ್ಲವನ್ನೇ ಹಾಕಿ ಹಾಲು ಬಾಯಿಯನ್ನು ಮಾಡ್ಕೊತಾ ಇದ್ದೆ. ಸರಿ ಮಾಡಿ ಮೊಗ್ಚ್ತಾ ಹೋಯ್ತು. ಇದನ್ನು ಜಾಸ್ತಿ ಏನು ಕಷ್ಟ ಅಂತ ಇಲ್ಲ. ಇನ್ನೊಂದು ಏಲಕ್ಕಿ ಒಂದು ಬೇಕಾಗ್ತದೆ ಇದಕ್ಕೆ. ಇಲ್ಲಿ ಕರಡಿ ಇಟ್ಕೊಂಡಂಗೆ ನಾನು ಈ ಕಡೆಗೆ ಏಲಕ್ಕಿಯನ್ನು ಸ್ವಲ್ಪ ಕುಟಾಣಿಯಲ್ಲಿ ಹಾಕಿ ಸಿಪ್ಪೆ ತೆಗೆದು ಲಾಯ್ಕ್ ಮಾಡಿ ಪೌಡ್ರನ್ನು ಮಾಡ್ಕೊಂಡಿದ್ದೆ. ಆ ಕಡೆಗೆ ಬಾಣಲೆ ಬಿಸಿ ಆಪರೊಳಗೆ ಈ ಕಡೆ ಏಲಕ್ಕಿ ಪುಡಿಯು ತಯಾರಾಯ್ತು. ಏಲಕ್ಕಿ ಪುಡಿ ಎಲ್ಲ ಕುಟ್ಟಿ ತಯಾರಾಯಿತು. ಈ ಬದಿಗೆ ಮೊಗ್ಚ್ಕೊಂತ ಇರ್ತವೆ. ಕುಟ್ತಾ ಇತ್ತು ಅಂದ್ಕೊಂಡು ಹಾಗೆ ಬಿಟ್ಟರೆ ಮತ್ತು ಗಟ್ಟಿಯಾಗಿ ಹೊತ್ತು ಬುಡ ಕೂತ್ಕೊಳತ್ತು. ಈ ಕಡೆಗೆ ಒಂದೊಂದು ಸಲ ಮಧ್ಯೆ ಕೈ ಆಡ್ಕೊತ ಇದ್ದಿದ್ದೆ. ಇದೀಗ ಬೆಂದು ಗಟ್ಟಿ ಆತ ಬಂದಿತ್ತು ಕಾಣಿ. ಇದಕ್ಕೆ ಈಗ ನಾನು ತುಪ್ಪವನ್ನು ಸೇರಿಸ್ಕಂತೆ. ಇಷ್ಟು ಗಟ್ಟಿ ಆದ ಕೂಡಲೇ ಬುಡಕ್ಕೆ ಕೂರಕ್ಕೆ ಸ್ಟಾರ್ಟ್ ಆಯ್ತು. ಮತ್ತು ತುಪ್ಪ ಹಾಕೊಳ್ಳಿಲ್ಲ ಅಂದರೆ ಪಸೆ ಅಂತ ಇಲ್ಲಲ್ಲ, ಕಾಯಿ ಹಾಲಲ್ಲಿ ಮಾತ್ರ ಒಂದು ಸ್ವಲ್ಪ ಪಸೆ ಇಪ್ಪದಷ್ಟೇ. ತುಪ್ಪವನ್ನು ಹಾಕೊಂಡ್ರೆ ಬುಡಕ್ಕೆ ಅಂಟೋದಿಲ್ಲ. ನಾನೊಂದು 4 ಚಮಚ ಆಪಷ್ಟು ತುಪ್ಪವನ್ನು ಸೇರಿಸ್ಕೊತ ಇದ್ದೆ. ಮನೆಯಲ್ಲೇ ತಯಾರು ಮಾಡಿದ್ದ ಶುದ್ಧ ರವೆಯಾದ ಒಳ್ಳೆ ಘಮ ಪರಿಮಳದ ಅರಶಿನ ಬಣ್ಣದ ತುಪ್ಪವನ್ನು ಹಾಕ್ಕೊಂಡಿದ್ದೆ. ಲಾಯ್ಕ್ ಮಾಡಿ ಮೊಗ್ಚ್ತಾ ಹೋಯ್ಕಿದ್ದು. ಗಟ್ಟಿ ಆತ ಬತ್ತು. ಗಟ್ಟಿ ಆಪರವರೆಗೆ ಮೊಗ್ಚ್ಕೊಳ್ತು. ಮಧ್ಯೆಲ್ಲಾದರೂ ಮತ್ತೊಂದು ಸಲ ಬೇಕಂತ ಅನಿಸಿದರೆ ಮತ್ತೊಂದು 2 ಚಮಚ ತುಪ್ಪವನ್ನು ಬೇಕಾದರೆ ಸೇರಿಸ್ಕೊಳ್ಲಕ್ಕು. ಬುಡ ಕೂರ್ತಾ ಇತ್ತು, ಮೊಗ್ಚಕ್ಕೆ ಆತ ಇಲ್ಲ ಅಂತ ಅನಿಸಿದರೆ ಮತ್ತೊಂಚೂರು ತುಪ್ಪವನ್ನು ಸೇರಿಸ್ಕೊಳ್ಲಕ್ಕು. ಇಲ್ಲಿ ಒಂದು ಬಟ್ಲಿಗೂ ತುಪ್ಪವನ್ನು ಹಾಕಿ ರೆಡಿ ಮಾಡಿ ಇಟ್ಕೊತಾ ಇದ್ದೆ. ಸೌರಿ ಇಟ್ಕೊಂಡ್ರೆ ಕಡೆಗೆ ಇದು ಆತ ಇದ್ದಂಗೆ ಆ ಕಡೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ಸುಲಭ ಆಯ್ತು.
ಇದು ಮತ್ತೆ ಲೈಕ್ ಕುದಿ ಬರ್ತಾ ಇತ್ತು, ದಪಾತ ಇತ್ತು, ಇನ್ನೊಂಚೂರು ಬುಡಕ್ಕೆ ಕೂರ್ತಮಗಿತ್ತು, ಹಾಗಾಗಿ ಮತ್ತೊಂಚೂರು ತುಪ್ಪವನ್ನು ಸೇರಿಸ್ಕೊಂಡಿದ್ದೆ. ಸರಿ ಮಾಡಿ ಮುಗ್ಚುತ್ತಾ ಹೋಯ್ತು. ನಾವು ಸಾಬಕ್ಕಿ ಪಾಯಸ ಎಲ್ಲ ಮಾಡಿದವಾಗ ತುಂಬ ತಣ್ಣಗಾದ್ರ ಮೇಲೆ ಒಂಥರ ಗಟ್ಟಿ ಹತ್ಕಾಣಿ, ಅದನ್ನು ಕಂಡು ನನಗೆ ಆಲೋಚನೆ ಬಂದಿದ್ದು ಇದರೊಳಗೆ ಹಾಲ್ಬಾಯನ್ನು ಮಾಡಿದರೆ ಬರಬಹುದು ಅಂದ್ಕೊಂಡು ನಾನು ಈ ರೆಸಿಪಿಯನ್ನು ಟ್ರೈ ಮಾಡಿದೆ. ದಪಾತ ಬರ್ತಾಯಿತ್ತು. ಹುಡಿಯನ್ನು ಹಾಕಿ ಮಾಡೋದಾದರೆ ಒಂದ್ಸಲ ಆ ಹುಡಿಯನ್ನು ತುಪ್ಪ ಹಾಕಿ ಹುರ್ಕೊಂಡ್ರೆ ಅದು ಒಂಥರ ಪರಿಮಳ ಅನ್ಸುತ್ತೆ. ಇಲ್ಲಾಂದರೆ ಈ ಥರ ನೆನೆಸಿಬೇಕಾದ್ರೂ ಮಾಡ್ಕೊಳ್ಲಕ್ಕು. ಬೆಲ್ಲ ಹಾಕಿದೆ ಯಾವುದೇ ಅಡುಗೆ ಆದರೂ ಅದಕ್ಕೊಂಚೂರು ಉಪ್ಪನ್ನು ಹಾಕ್ಕೊಂಡ್ರೆ ರುಚಿ ಜಾಸ್ತಿ. ನಾನು ಒಂಚೂರು ಉಪ್ಪನ್ನು ಹಾಕಿ ಲೈಕ್ ಮಾಡಿ ಮಗ್ಸ್ಕೊಂಡಿದ್ದೆ. ಗಟ್ಟಿ ಆತ ಬಂದಿತ್ತು. ನಾನು ಕಬ್ಬಿಣದ ಬಾಣಲೆಯನ್ನು ಉಪಯೋಗಿಸಿದೆ ಕಣಿ, ಹಾಗಾಗಿ ಇದೊಂಥರ ಕಲರ್ ಲಾಸ್ಟಿಗೆ ಕಪ್ಪಾತ ಬಂತು. ಎಂತಕ್ಕೆ ಅಂತ ನಂಗೆ ಗೊತ್ತಿಲ್ಲ. ಕಬ್ಬಿಣದ ಬಾಣಲಿದೆ ಪ್ರಭಾವ ಅಂದ್ಕೊಂಡು ನಾನು ಎಣಿಸ್ಕೊಂಡಿದ್ದೆ. ಕಬ್ಬಿಣದ ಬಾಣಲೆಯನ್ನು ಉಪಯೋಗಿಸದೇ ಇದ್ದರೆ ಕಲರ್ ಇಷ್ಟು ಕಪ್ಪಾತಿಲ್ಲ. ಫಸ್ಟಿಗೆ ಇದ್ದಿತ್ತಲ್ಲ ಅದೇ ಕಲರೊಳಗೆ ನಿಮ್ಮ ಹಾಲ್ಬಾಯಿಯು ತಯಾರಾಯ್ತು. ಗಟ್ಟಿ ಆಯಿತು. ಅದನ್ನು ಪ್ಲೇಟಿಗೆ ತುಪ್ಪ ಸವರಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ಹಾಕಿ ಇಟ್ಕೊಂಡಿದ್ದೆ. ಒಂದು ಅರ್ಧ ಮುಕ್ಕಾಲು ಗಂಟೆ ಹೊತ್ತು ಸ್ವಲ್ಪ ತಣ್ಣಗೆ ಹಪ್ಪಕ್ಕೆ ಬಿಡ್ಕು. ಇದಕ್ಕೆ ಏಲಕ್ಕಿ ಹುಡಿ ಜಜ್ಜಿ ಇಟ್ಕೊಂಡಿದ್ದೆ, ಹಾಕೋದೇ ಮರ್ತೋಯ್ತು. ಈಗ ಇದಕ್ಕೆ ಮೇಲ್ಗಡೆಯಿಂದ ಏಲಕ್ಕಿ ಹುಡಿಯನ್ನು ಹಾಕಿ ಸೆಟ್ ಮಾಡಿ ಇಟ್ಕೊಂತೆ. ಕೆಲವು ಸಲ ಹಾಗೆ ಕಣಿ ಬದಿಗಿಟ್ರೆ ಅಲ್ಲೇ ಉಳಿದು ಹೊತ್ತು ಬದಿಗೆ ಇಟ್ಕೊಂಡಿದ್ದೆ, ಅಲ್ಲೇ ಇದ್ದಿತ್ತು. ಕೊನೆ ಕಾಂತೆ ಅಲ್ಲೇ ಇತ್ತು ಏಲಕ್ಕಿ ಹುಡಿ, ಕೊನೆಯಲ್ಲಿ ಮೇಲ್ಗಡೆಯಿಂದ ಉದುರಿಸಿದೆ. ಸರಿ ತಣ್ಣಗಾದ್ರ ಮೇಲೆ ಚೂರಿ ತಗೊಂಡು ಅಥವಾ ದೋಸೆ ಸಟ್ಕ ಯಾವುದ್ರಲ್ಲಿ ಬೇಕಾದರೂ ಕಟ್ ಮಾಡ್ಲಿಕ್ಕೆ ಪೀಸನ್ನು ಮಾಡ್ಕೊಂಡ್ರೆ ರುಚಿಯಾದ ಸಾಬಕ್ಕಿಯ ಹಾಲುಬಾಯಿ ತಯಾರಾಯಿತು. ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಖುಷಿ ಆಯ್ತು ಅಂತ ಎಣಿಸ್ಕೊಂತೆ. ಹೊಸ್ತಂತ ಅನಿಸಿದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೆ. ಯಾವ ರೀತಿ ಬಂದಿತ್ತು ಕಣಿ ಹಾಲ್ಬಾಯಿ, ತುಂಬಾ ಸಾಫ್ಟಾದ ರುಚಿಯಾದ ಸಾಬಕ್ಕಿಯ ಹಾಲ್ಬಾಯಿ ತಯಾರಾಯಿತು. ನೀವು ಒಂದ್ಸಲ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ಹೆಂಗೆ ಅನಿಸ್ತಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಇದೇ ರೀತಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಕ್ಕುವ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು.